ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನ್ನನ್ನು ತುಂಬಾ ಪೀಡಿಸಿದ್ರು. ನೀನೇನಾದ್ರೂ ಬಾಯ್ಬಿಟ್ಯಾ? ಇಲ್ಲ ಮೇಡಮ್, ಇರೋ ಬರೋ ಧೈರ್ಯ ಎಲ್ಲ ಸೇರಿಸಿ ನಾನು ಮಗು ಇಬ್ರು ತಪ್ಪಿಸ್ಕೊಂಡ್ ಬಂದ್ಬಿಟ್ವಿ. ಥ್ಯಾಂಕ್ ಗಾಡ್, ತಪ್ಪಿಸ್ಕೊಂಡ್ ಬಂದ್ಯಲ್ಲ. ಮತ್ಯಾಕಿ ಅಳು? ಓ, ಹಾಗಾದ್ರೆ ನೀನಿರೋ ಮನೆ, ನಿನ್ ತಾಯಿರೋ ಮನೆ ಎರಡು ಸೇಫ್ ಅಲ್ಲ? ಬೇರೆ ಕಡೆ ತಲೆ ಮರ್ಸ್ಕೊಂಡಿರೋದಕ್ಕೆ ದುಡ್ಡು ಬೇಕು ಅಂತ ಹತ್ಕೊಂಡು ಕಾಲ್ ಮಾಡಿದ್ಯಾ? ಅಲ್ಲ ಮೇಡಮ್, ನಾನು ಬೇರೆ ಕಡೆ ಹೋಗಿ ತಲೆ ಮರೆಸ್ಕೊಂಡಿರ್ಬೇಕು ಅಂತಂದ್ರೆ ಆ ದಾಂಡಿಗರಿಂದ ನಾನು ಬಚಾವಾಗಬೇಕು. ಏಯ್, ನೀನ್ ತಪ್ಪಿಸ್ಕೊಂಡ್ ಬಂದೆ ಅಂತ ಹೇಳ್ದೆ ತಾನೆ? ನನ್ನ ಕಿಡ್ನಾಪ್ ಮಾಡಿದವ್ರ ಕಡೆಯಿಂದ ತಪ್ಪಿಸ್ಕೊಂಡು ಬಂದೆ, ಆದ್ರೆ ಆ ದಾಂಡಿಗರು ನನ್ನ ಹುಡ್ಕೊಂಡು ಬರ್ತಿದ್ದಾರೆ. ನೀವು ಬಂದು ನನ್ನ ಕಾಪಾಡಿ ಮೇಡಮ್. ಸರಿ, ನೀನಿವಾಗ ಎಲ್ಲಿದ್ಯಾ? ನಾನು ಎಲ್ಲಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ನಾನು ಲೊಕೇಶನ್ ಕಳಿಸ್ತೀನಿ. ಮೇಡಮ್, ಕಳಿಸಿದ್ದೀನಿ. ಸರಿ, ನೀನ್ ಅಲ್ಲೇ ಇರು, ನಾನು ಬರ್ತೀನಿ. ಅಳಬೇಡ ಕಂದ, ಅಳಬೇಡ, ಸುಮ್ಮನಿರು. ಹೌದು ಅತ್ತೆ, ತುಂಬಾನೇ ರೇಟ್ ಆಯ್ತು. ಆಮೇಲೆ ಇಷ್ಟು ಅಯ್ಯಯ್ಯೋ ಮೀರಾ, ಯಾಕೆ ಏನಾಯ್ತು? ಏನ್ ನಿನ್ ಕಣ್ ಕಾಣೋದಿಲ್ವಾ? ಒಳ್ಳೆ ದನ ನುಗ್ದಂಗ್ ನುಗ್ತಿಯಲ್ಲ. ಸ್ವಲ್ಪನೂ ನಿನ್ಗೆ ನಯ ನಾಜುಕೆ ಇಲ್ವಾ? ವಯಸ್ಸಿಗೆ ಬಂದಿರೋ ಹುಡುಗಿ, ಸರಿಯಾಗಿ ನಡ್ಕೋ. ಅತ್ತೆ ಪಾಪ, ಯಾಕತ್ತೆ ಬೈತೀರಾ? ಏನು ಚಿಕ್ಕ ವಯಸ್ಸು, ಅದಕ್ಕೆ ಉತ್ಸಾಹ ಜಾಸ್ತಿ. ಅತ್ತೆ, ನಿಮ್ ತರ ವಯಸ್ಸಾದ್ಮೇಲೆ ಅವಳಿಗೆ ನಡೆಯೋದಕ್ಕೂ ಕಷ್ಟ ಆಗುತ್ತೆ. ನಂತರ ವಯಸ್ಸಾದ್ರೆ ಹಾರ್ಕೊಂಡ್ ಬರ್ತಾಳೆ. ಸಾರಿ ಅಜ್ಜಿ, ನನ್ಗೆ ನೀವು ಬರ್ತಿದ್ದು ಗೊತ್ತಾಗ್ಲಿಲ್ಲ. ಐ ಆಮ್ ರಿಯಲಿ ಸಾರಿ. ಏನು ಸಾರಿ ಅಂತೆ? ಸಾರಿ? ಈಗಿನ ಕಾಲದ ಮಕ್ಕಳು ಇದೊಂದು ಕಲ್ತು ಬಿಟ್ಟಿದ್ದಾರೆ. ಮಾಡೋದೆಲ್ಲ ಮಾಡ್ಬಿಡೋದು, ಆಮೇಲೆ ಸಾರಿ ಅನ್ಬಿಡೋದು, ತಿಪ್ಪೆ ಸಾರಿಸ್ಬಿಡೋದು ಅಲ್ವಾ? ನೋಡು, ಮನೆ ಒಳಗಡೆ ಈ ರೀತಿ ಓಡ್ ಬರೋ ಅವಶ್ಯಕತೆ ಏನಿದೆ? ಸ್ವಲ್ಪ ನಿಧಾನಕ್ಕೆ ನಡ್ಕೊಂಡು ಬಾ. ಹೆಣ್ಣು ಮಕ್ಕಳು ನಡಿಬೇಕಾರೆ ಹೆಜ್ಜೆ ಶಬ್ದನೂ ಕೇಳಿಸ್ಬಾರ್ದು. ಅವ್ರು ಹಾಕೊಂಡಿರ್ತಾರಲ್ಲ ಕಾಲ್ ಗೆಜ್ಜೆ, ಅದು ಮಾತ್ರ ಕೇಳಿಸ್ಬೇಕು. ಅದಕ್ಕೆ ಹೆಣ್ಣು ಮಕ್ಕಳಿಗೆ ಕಾಲಿಗೆ ಗೆಜ್ಜೆ ಹಾಕೋದು. ನೀನ್ ನೋಡಿದ್ರೆ ಒಳ್ಳೆ ದನದ ತರ ದಬಾ 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 ಅಂತ ಮನೆಯೆಲ್ಲ ಓಡಾಡ್ತೀಯಲ್ಲ. ನೋಡು, ನಮ್ ಸೇವಂತಿನ ನೋಡಿ ನಯ ನಾಜುಕನ್ನ ಕಲ್ತ್ಕೋ. ಅತ್ತೆ, ಕಲ್ತ್ಕೋತಾಳ್ ಬಿಡಿ, ನಾನು ಇದೀನಲ್ಲ, ನಾನೆಲ್ಲ ಹೇಳ್ಕೊಡ್ತೀನಿ. ನೀನ್ ಯಾಕೆ ಹೇಳ್ಕೊಡ್ಬೇಕು? ನೀನ್ ಇವಳಿಗೆ ಹೇಳ್ಕೊಡಕ್ಕೆ ಇವಳೇ ನಿನ್ನ ಮಗಳ ಇಲ್ಲ ಸೊಸೆನ? ಸೊಸೆ ಆಗೋಳು ಅತ್ತೆ, ಸೊಸೆ ಆಗೋಳು. ಅತ್ತೆ, ಮೀರಾ ನನ್ ಫ್ರೆಂಡ್ ಮಗಳು ಅಂದ್ಮೇಲೆ ನನ್ಗೂ ಮಗಳಿದ್ದಾಗಲ್ವಾ, ನಾನ್ ಹೇಳ್ಕೊಟ್ರೆ ತಪ್ಪೇನಿಲ್ಲ ಬಿಡಿ. ಅತ್ತೆ, ನಿಮ್ಗೂ ಗೊತ್ತಲ್ಲ, ಈಗಿನ ಕಾಲದ ಮಕ್ಕಳನ್ನ ತುಂಬಾ ಸೂಕ್ಷ್ಮವಾಗಿ ಬೆಳೆಸಿರ್ತಾರೆ. ನಿಮ್ ತರ ಅವ್ರಿಗೆಲ್ಲ ಬೈದು ಮಾಡೆಲ್ಲ ಮಾಡಕ್ಕಾಗತ್ತಾ? ನಿಮ್ಗೆ ಗೊತ್ತಲ್ವಾ? ಗೊತ್ತು, ಇವಳು ನಿನ್ ಫ್ರೆಂಡ್ ಮಗಳು ಅಂತ ಗೊತ್ತು. ನಾನ್ ಇವಳಿಗೇನು ಹೇಳಬಾರ್ದು ಅಂತಾನು ಗೊತ್ತು. ಇವಳಿಗೆ ಹೇಳಿದ್ರೆ ಕೇಳಲ್ಲ ಅಂತಾನು ಗೊತ್ತು. ಆದ್ರೆ ಇವಳು ನನ್ನ ಮೊಮ್ಮಗನ್ಗೆ ಅಸಿಸ್ಟೆಂಟ್ ಆಗಿ ಬಂದಿದ್ದಾಳೆ. ಇವಳು ಅಸಿಸ್ಟೆಂಟ್ ಆಗಿರ್ಬೇಕು ಅಷ್ಟೇ. ಅದನ್ ಬಿಟ್ಟು ನನ್ ಮೊಮ್ಮಗನ್ ಮೇಲೆ ಕೈ ಹಾಕೊಂಡ್ ಫೋಟೋ ತೆಗೆಸ್ಕೊಳ್ಳೋದು, ಅವ್ನ್ ಪಕ್ಕ ಹೋಗಿ ದಸಕ್ಕಂತ ಕೂತ್ಕೊಳ್ಳೋದು, ಅವ್ನ್ ಕೈ ಹಿಡ್ಕೊಂಡ್ ಮಾತಾಡೋದು, ಇದೆಲ್ಲ ನನ್ಗಿಷ್ಟ ಆಗಲ್ಲಮ್ಮ. ನೋಡು, ಯಾವತ್ತು ಹೆಣ್ಮಕ್ಳು ಗಂಡಸರಿಂದ 3 ಅಡಿ ದೂರ ನಿಂತ್ಕೊಂಡು ಮಾತಾಡ್ಬೇಕು. ಅರ್ಥ ಆಯ್ತಾ? ಅತ್ತೆ, ನೀವ್ ಈ ರೀತಿ ರಿಸ್ಟ್ರಿಕ್ಷನ್ ಎಲ್ಲ ಹಾಕಿದ್ರೆ ಹೇಗೆ? ಇವರೆಲ್ಲ ಈಗಿನ ಕಾಲದ ಮಕ್ಕಳು. ನೋಡ್ ಸೊಸೆ, ಈಗಿನ ಕಾಲ ಮಕ್ಕಳು ಅಂತ ಸದ್ರ ಕೊಡೋದು ನನ್ಗಿಷ್ಟ ಆಗಲ್ಲ. ಏನೇ ಆದ್ರೂ ಸ್ವಲ್ಪ ಗಂಭೀರವಾಗಿ ನಡ್ಕೋಬೇಕು. ಆದ್ರೆ ಇವಳು, ಹೌದೌದು, ನೀನ್ ಯಾಕೆ ಓಡ್ ಬಂದೆ? ಏನಾದ್ರೂ ಹುಲಿ ಹಟ್ಟಿಸ್ಕೊಂಡ್ ಬಂತ ನಿನ್ನ? ಅಜ್ಜಿ, ಅದು ಅರ್ಜುನ್ ಸರ್ ನನ್ನ ಕೈನ ಏನೇನೇನು? ಅರ್ಜುನ್ ನಿಂಗೆ ಏನ್ ಮಾಡ್ದ? ಸರಿಯಾಗಿ ಹೇಳು. ಅದು ಅರ್ಜುನ್ ಸರ್ ಸ್ನಾನ ಮಾಡ್ತಾ ಇದ್ರು.
ಆಗ ನಾನು ಸಾಕು ಸಾಕು ಸಾಕು. ಏ ಅರ್ಜುನ್ ಸ್ನಾನ ಮಾಡ್ಬೇಕಾದ್ರೆ ನೀನ್ ಯಾಕೆ ಅವ್ನ ರೂಮ್ಗೆ ಹೋದೆ? ನಿಮ್ ಮನೇಲಿ ಇಷ್ಟು ಮ್ಯಾನಸ್ ಕಲ್ಸಿಲ್ವಾ ನಿನಗೆ? ಅಯ್ಯೋ ಆಗಲ್ಲ ಅಜ್ಜಿ, ಅರ್ಜುನ್ ಸರ್ ಸ್ನಾನ ಮಾಡ್ತಿದ್ದು ನನಗೆ ಗೊತ್ತೇ ಇಲ್ಲ. ನಾನು ಅವ್ರು ಕಾಫಿ ಕೊಡೋಣ ಅಂತ ತಗೊಂಡು ಹೋಗಿದ್ದೆ. ಆಗ ಯಾರು ನಿನ್ಗೆ ಕಾಫಿ ತಗೊಂಡೋಗ್ ಕೊಡು ಅಂತ ಹೇಳಿದ್ದು? ಈ ಕೆಲ್ಸ ಎಲ್ಲ ನಿನ್ಗೆ ಯಾಕೆ ಬೇಕು? ನಿನ್ ಕೆಲ್ಸ ಏನಿದ್ರು ಅರ್ಜುನ್ಗೆ ಅಸಿಸ್ಟೆಂಟ್ ಆಗಿರೋ ಕೆಲ್ಸ, ಆ ಕೆಲ್ಸ ಮಾಡು. ಅದನ್ ಬಿಟ್ಟು ಈ ಮನೇಲಿ ಅರ್ಜುನ್ ಎಲ್ಲೆಲ್ಲಿ ಓಡಾಡ್ತಾನೋ ಅವ್ನ ಹಿಂದೆ ಎಲ್ಲ ಓಡಾಡೋದಲ್ಲ, ತಿಳ್ಕೊ. ನಿನ್ಗೆ ಹೇಳಿ ಏನ್ ಪ್ರಯೋಜನ? ನಿನ್ನ ಕರ್ಕೊಂಡ್ ಬಂದಿದ್ದಾರಲ್ಲ ಅವ್ರುಗಳಿಗೆ ಹೇಳ್ಬೇಕು. ಅಜ್ಜಿ, ನಾನಾಗಿದ್ ನಾನೇ ಹೋಗ್ಲಿಲ್ಲ. ಸೇವಂತಿ ಮೇಡಮೇ ಅರ್ಜುನ್ ಸರ್ಗೆ ಕಾಫಿ ಕೊಟ್ ಬಾ ಅಂತ ಕಳ್ಸಿದ್ರು. ನಾನು ಕಾಫಿ ಕೊಡೋಕೆ ಅಂತಾನೆ ಅವ್ರ ರೂಮಿಗೆ ಹೋಗಿದ್ದು. ಆದ್ರೆ ಅರ್ಜುನ್ ಸರ್ ಸ್ನಾನ ಮಾಡ್ತಿದ್ದಾರೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ನಾನು ಒಳಗೋದಾಗ ಅರ್ಜುನ್ ಸರ್ ಟವಲ್ ಬೇಕು ಅಂತ ಕೇಳಿದ್ರು. ಅಲ್ಲೇ ಇಟ್ಟವಲ್ಲ ನನ್ನ ಬಾಗ್ಲತ್ರ ಕೊಡೋಕೆ ಅಂತ ಕೈ ಚಾಚ್ದೆ ಅಷ್ಟೇ. ಆಗ ಅರ್ಜುನ್ ಸರ್ ಅದು ಸೇವಂತಿ ಮೇಡಮ್ ಕೈ ಅನ್ಕೊಂಡು ನನ್ನ ಕೈ ಹಿಡ್ಕೊಂಡ್ರು. ಆಗ ನಾನು ಏನು ಪ್ರಿಯಾಮಣಿ, ಇಷ್ಟೊಂದು ಹೈ ಸ್ಪೀಡಲ್ಲಿ ಎಲ್ಲಿಗೋ ಹೋಗ್ತಾ ಇದೆಯಾ? ಸೇವಂತಿ ಮಗುನ ಹುಡುಕಿ ಸಾಯಿಸೋದಕ್ಕಲ್ಲ ತಾನೆ? ನೋಡಮ್ಮಣ್ಣಿ, ಅಕ್ಕಪಕ್ಕ ಯಾರು ಇಲ್ಲ ಅಂತ ನೋಡಿನೇ ಹೇಳಿದ್ದು. ನೀನೇನು ಹೆದರ್ಕೊಂಬೇಡ. ಯಾಕೆಂದ್ರೆ ಮನೆಯವ್ರ ದೃಷ್ಟಿಲಿ ನನಗೆ ಅರ್ಧಕ್ಕರ್ಧ ಹಳೇದ್ ಯಾವುದು ನೆನಪಿಲ್ಲ. ಅಂಥದ್ರಲ್ಲಿ ನಿನ್ನತ್ರ ಹೀಗೆ ಮಾತಾಡಿದ್ರೆ ಅವ್ರಿಗೆ ಡೌಟ್ ಬರ್ಬೋದು ಅನ್ನೋ ಕಾಮನ್ ಸೆನ್ಸು ಇಲ್ವಾ ನನಗೆ? ಬುರ್ಡೆ ಬಿಡೋದ್ರಲ್ಲಿ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ಯಲ್ಲ ನೀನು. ನಿನ್ನಷ್ಟಂತೂ ಅಲ್ಲ ಬಿಡು. ನನ್ ವಿಷಯ ಬಿಡು, ಆ ನರ್ಸ್ ಬಗ್ಗೆ ಹೇಳು. ನೀನು ಅವಳಿಂದ ಯಾಕೆ ಬಿದ್ದಿರೋದು? ಓಹೋ, ಕರ್ಣ ಆಗ್ಲೇ ನಿನಗೆ ಹೇಳ್ಬಿಟ್ನಾ? ಕರ್ಣ ನನ್ ಗಂಡ, ಅವ್ನು ನನ್ನಿಂದ ಯಾವ ವಿಚಾರನೂ ಮುಚ್ಚಿಡಲ್ಲ. ಆಹಾ, ಆದ್ರೆ ನೀನ್ ಮುಚ್ಚಿಡ್ತೀಯ. ಅದಕ್ಕೊಂದು ದೊಡ್ಡ ಉದಾಹರಣೆ ಸೇವಂತಿ ಮಗು ವಿಷಯ ಅಲ್ವಾ? ಮೆತ್ತಗೆ ಯಾ ಪ್ರತಿ ವಿಚಾರಕ್ಕೂ ನನ್ಗೆ ಅಡ್ಡ ಬರ್ತಾ ಇದೆಯಾ? ಏನ್ ಮಾಡ್ಲಿ, ಕೈ ಖಾಲಿ ಆಗಿದೆ, ನಾಲ್ಗೇನು ನನ್ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ನನ್ನ ನಾಲ್ಗೆ ಏನ್ ಹೇಳ್ತಾ ಇದೆ ಗೊತ್ತಾ? ಸೇವಂತಿ ಮಗುಗೆ ಸಂಬಂಧಪಟ್ಟಿರೋ ಸತ್ಯನ ಎಲ್ರಿಗೂ ಹೇಳ್ಬಿಡು. ಅದರಿಂದ ಏನಾದ್ರೂ ಲಾಭ ಮಾಡ್ಕೊಂತ ಇನ್ನೂ ಹೊರಲಾಡ್ತಾನೇ ಇದೆ. ನನ್ನ ಖಾಲಿ ಕೈ ಖಾಲಿ ಜೇಬು ಎಷ್ಟೊತ್ತು ಅಂತ ಸುಮ್ನೆ ಇರುತ್ತೆ ಹೇಳು? ಅದಕ್ಕೆ ನಾನು ಹೇಗ್ ಸಮಾಧಾನ ಮಾಡ್ಲಿ? ಎಷ್ಟು ಕೊಟ್ರೆ ನಿನ್ನ ಅಲ್ಗೆ ನನ್ ಕಂಟ್ರೋಲಿಗೆ ಬರುತ್ತೆ? ಜಸ್ಟ್ 1 lakh. ಏನು 1 ಲಕ್ಷನ? ಕಷ್ಟ ಆಗುತ್ತಮ್ಮ. ಹಾಗಾದ್ರೆ 2 ಲಕ್ಷ ಕೊಡು. ನೀನು ಟೈಮ್ ತಗೊಂಡಷ್ಟು ನನ್ನ ಫೀಸ್ ಏರ್ತಾನೇ ಹೋಗುತ್ತೆ. ಆನ್ಲೈನ್ ಟ್ರಾನ್ಸ್ಫರ್ ಮಾಡಿದ್ದೀನಿ, ನೋಡ್ಕೊ. 1 ನಿಮಿಷ. ಮತ್ತಿನೇನು? ನೋಡಮ್ಮಣ್ಣಿ, ನಿನ್ನ ವಿಷಯದಲ್ಲಿ ಪ್ರತ್ಯಕ್ಷವಾಗಿ ಕಂಡ್ರೂ ಪ್ರಮಾಣಿಸಿ ನೋಡು ಅಂತ ನಂಬಿರೋ ಮಗ ನಾನು. ನನ್ನ ಮೊಬೈಲಲ್ಲಿ ಚೆಕ್ ಮಾಡ್ತೀನಿ ದುಡ್ಡು ಬಂದಿದೆಯೋ ಇಲ್ವೋ ಅಂತ. ಆಮೇಲೆ ನೀನು ಹೋಗ್ಬೋದು. ಅಲ್ಲಿವರೆಗೂ ನಿಂತ್ಕೋ.